ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಮಕ್ಕಳು ಬುದ್ಧಿವಂತರಾಗಿ ಬೆಳೆಯಬೇಕಾದರೆ ಕೊಡಬೇಕಾದ ಆಹಾರಗಳು ಯಾವ್ಯಾವುದು ಅಂತ ನೋಡೋಣ. ನಮ್ಮ ಮಕ್ಕಳು ಆರೋಗ್ಯವಂತರಾಗಿ ಮತ್ತು ಬುದ್ಧಿವಂತರಾಗಿ ಬೆಳೆಯಬೇಕೆಂದು ಬಯಸಿದರೆ ಸಾಕಷ್ಟು ಪೋಷಕಾಂಶಗಳಿರುವ ಆಹಾರವನ್ನು ನೀಡಬೇಕು. ಮಾರುಕಟ್ಟೆಯಲ್ಲಿ ಸಾಕಷ್ಟು ಆರೋಗ್ಯಕರ ಆಹಾರ ಪದಾರ್ಥಗಳಿವೆ. ಜೊತೆಗೆ ಪೌಷ್ಟಿಕಾಂಶವಿರುವ ಆರೋಗ್ಯಕರ ಪಾನೀಯಗಳಿಗಿಂತಲೂ ಇದು ಕಡಿಮೆ ವೆಚ್ಚದಲ್ಲಿ ಸಿಗುತ್ತದೆ. ಮೊಟ್ಟೆ. ವಿಟಮಿನ್ ಡಿ, ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿರುವ ಮೊಟ್ಟೆಗಳು ನಮ್ಮ ವಯಸ್ಕರು ಮತ್ತು ಮಕ್ಕಳ ಬೆಳವಣಿಗೆಗೆ ಸಮಾನವಾಗಿ ಮುಖ್ಯವಾಗಿದೆ. ಹಾಗಾಗಿ ನಮ್ಮ ಮಕ್ಕಳು ಪ್ರತಿದಿನ ಮೊಟ್ಟೆ ತಿನ್ನಬೇಕು, ಏಕೆಂದರೆ ಮೆದುಳನ್ನು ಆರೋಗ್ಯಕರವಾಗಿ ಮತ್ತು ಚುರುಕಾಗಿಡಲು ಮೊಟ್ಟೆಗಳು ಪರಿಣಾಮಕಾರಿಯಾಗಿದೆ. ಇದನ್ನು ಬೇಯಿಸಿ, ಹುರಿದು ಅಥವಾ ತರಕಾರಿಗಳೊಂದಿಗೆ ಬೆರೆಸಿ ಕೂಡ ತಿನ್ನಬಹುದು. ಗೋಡಂಬಿ. ಗೋಡಂಬಿ ತಿನ್ನುವುದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಏಕೆಂದರೆ ಇದು ಪ್ರೋಟೀನ್ಗಳು, ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಮಕ್ಕಳಿಗೆ ಬೆಳಗಿನ ಉಪಹಾರವಾಗಿ ಗೋಡಂಬಿಯಂತಹ ಡ್ರೈ ಫ್ರೂಟ್ಸ್ ನೀಡಬೇಕು. ಇದು ಪ್ರೋಟೀನ್ಗಳು, ವಿಟಮಿನ್ಗಳು, ಉತ್ತಮ ಕ್ಯಾಲೋರಿಗಳು ಮುಂತಾದ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ. ಇದರ ಸೇವನೆಯಿಂದ ಮಕ್ಕಳ ಮೆದುಳು ಆರೋಗ್ಯಕರವಾಗಿರುತ್ತದೆ. ಹಸಿರು ತರಕಾರಿಗಳು. ಮಕ್ಕಳು ತಮ್ಮ ಬೆಳವಣಿಗೆಯನ್ನು ಹೆಚ್ಚಿಸಿಕೊಳ್ಳಲು ನಿಯಮಿತವಾಗಿ ಹಸಿ ತರಕಾರಿಗಳನ್ನು ತಿನ್ನಬೇಕು. ಹಸಿರು ತರಕಾರಿಗಳಲ್ಲಿ ಬೀನ್ಸ್ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಆಗಿದೆ. ಮಕ್ಕಳು ಬೀನ್ಸ್ನೊಂದಿಗೆ ಇತರ ತರಕಾರಿಗಳ ಸಲಾಡ್ಗಳನ್ನು ಸಹ ತಿನ್ನಬೇಕು. ಇದರಿಂದಾಗಿ ಅವರ ದೇಹ ಹಾಗೂ ಮೆದುಳು ಆರೋಗ್ಯಕರವಾಗಿರುತ್ತದೆ. ಮೀನು. ವಿಟಮಿನ್ಗಳು, ಪ್ರೋಟೀನ್ಗಳು, ಒಮೆಗಾ 3 ಮತ್ತು ಕೊಬ್ಬಿನಾಮ್ಲಗಳಿಂದ ಸಮೃದ್ಧವಾಗಿರುವ ಮೀನುಗಳು ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಆಗಿದೆ. ಇದನ್ನು ತಿನ್ನುವುದರಿಂದ ನಮ್ಮ ದೇಹ ಹಾಗೂ ಮೆದುಳು ಆರೋಗ್ಯವಾಗಿರುತ್ತದೆ. ಮೀನುಗಳನ್ನು ದೀರ್ಘಕಾಲ ತಿನ್ನುವುದರಿಂದ ಮೆದುಳು ಬೇಗನೆ ಬೆಳೆಯುತ್ತದೆ. ಹಾಗಾಗಿ ಮಕ್ಕಳು ಇದನ್ನು ತಿನ್ನಬೇಕು. ಇದರಿಂದ ಮಕ್ಕಳ ಮೆದುಳು ಚುರುಕಾಗಿರುತ್ತದೆ ಮತ್ತು ಅವರ ದೇಹವು ಫಿಟ್ ಆಗಿರುತ್ತದೆ. ಹಾಲು. ಮಕ್ಕಳ ಕುಂಠಿತ ಬೆಳವಣಿಗೆಯನ್ನು ಹೆಚ್ಚಿಸಲು ನೀವು ಆಹಾರದಲ್ಲಿ ಆರೋಗ್ಯಕರ ವಸ್ತುಗಳನ್ನು ಮಾತ್ರ ಸೇರಿಸಬೇಕು. ನೀವು ಪ್ರತಿದಿನ ಮಕ್ಕಳಿಗೆ ಹಾಲು ನೀಡಬೇಕು. ಹಾಲು ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಇತರ ಪೋಷಕಾಂಶಗಳನ್ನು ಹೊಂದಿದ್ದು ಅವುಗಳನ್ನು ಬಲಪಡಿಸುತ್ತದೆ. ಸೋಯಾಬೀನ್. ಸೋಯಾಬೀನ್ ಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಲ್ಲದೆ ಈ ಆಹಾರವನ್ನು ತಿನ್ನಲು ಮಕ್ಕಳು ಕೂಡ ತುಂಬ ಇಷ್ಟಪಡುತ್ತಾರೆ. ಸೋಯಾಬೀನ್ನಲ್ಲಿ ಅಮೈನೋ ಆಮ್ಲಗಳು ಮತ್ತು ಇತರ ಅನೇಕ ಪೋಷಕಾಂಶಗಳಿವೆ. ಇದು ದೇಹವನ್ನು ಬಲಪಡಿಸುತ್ತದೆ. ಕಾಳುಗಳು. ಕಾಳುಗಳು ಮತ್ತು ಧಾನ್ಯಗಳು ಕೂಡ ಮಗುವಿನ ದೇಹದ ಹಾಗೂ ಆರೋಗ್ಯದ ಬೆಳವಣಿಗೆಯ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ನಾರು ಮತ್ತು ಇನ್ನಿತರ ಅಗತ್ಯ ಪೌಷ್ಟಿಕ ಸತ್ವಗಳು ಇವುಗಳಲ್ಲಿ ಇರುವುದರಿಂದ ಮಗುವಿನ ದೈಹಿಕ ಚಟುವಟಿಕೆಗೆ ಹೆಚ್ಚು ಶಕ್ತಿ ಮತ್ತು ಚೈತನ್ಯ ಕೊಡುತ್ತವೆ. ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.